ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ನವೀನ್ ಸಂಗಾಪುರ, ನಾನು ಲೋಕಪಾವನಿ ಚಾಕಿ ಸೆಂಟ್ರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ತೋಟ ನೋಡಲಿಕ್ಕೆ ನಮ್ಮ ಸ್ನೇಹಿತರು ಬಂದಿದ್ದರು. ಇವರು ಡಾಕ್ಟರ್ ಚೇತನ್ ಅಂತ, ಒನ್ ಆಫ್ ದಿ ಬೆಸ್ಟ್ ಡೆಂಟಿಸ್ಟ್ ಇನ್ ಬೆಂಗಳೂರು. ಇವರು ಸಂತೋಷ್ ಮುರಳಿ ಅಂತ. ನಾನು ಇವ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ದೊಡ್ಡ ಮುದ್ದೇನಹಳ್ಳಿ ಸಂತೋಷ್ ಮುರಳಿ ಅಂತ, ಕಲ್ಯಾಣಿ ಸಿಲ್ಕ್ಸ್ ಅಂತ ಅವ್ರದ್ದು ಚಾಕಿ ಸೆಂಟ್ರ್ ಇದೆ. 150 ಎಕರೆ ಗಾರ್ಡನ್ ಇದೆ ಅವ್ರದ್ದು. ನನಗೂ ಗೊತ್ತಿರುವಂಗೆ ಒಬ್ಬ ಮನುಷ್ಯಂದು 150 ಎಕರೆ ಗಾರ್ಡನ್ನು ಇಡೀ ದೇಶದಲ್ಲಿ ಒಬ್ಬ ವ್ಯಕ್ತಿದು ಇವರೊಬ್ಬರದೇ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಇವರು ವಾಸುದೇವ್ ಅಂತ, MTR ಚಾಕಿ ಸೆಂಟ್ರ್ ಅಂತ ಮುತ್ತುಗದಳ್ಳಿ, ಇವ್ರದ್ದು 50 ಎಕರೆ ಗಾರ್ಡನ್ ಇದೆ. ಅದ್ಭುತವಾಗಿ ಇಬ್ಬರು ಸ್ನೇಹಿತರು ಚಾಕಿ ಮಾಡ್ತಾರೆ. ರಾಜ್ಯದಲ್ಲಿ ದೇಶದಲ್ಲಿ ಒನ್ ಆಫ್ ದಿ ಬೆಸ್ಟ್ ಚಾಕಿ ಸೆಂಟರ್ಸ್ ಅವ್ರದ್ದು. ಇವರು ನಿಮ್ಗೆ ಗೊತ್ತಾಯಿದೆ, ನಮ್ಮ ದೊರೆಯಣ್ಣ ಅಂತ. ಇಡೀ ನಮ್ಮ 30 ಎಕರೆ ತೋಟಗಳನ್ನ ಇವರೇ ಹ್ಯಾಂಡ್ಲ್ ಮಾಡೋದು. ನಾವು ಸಾಕಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ನೀರಾವರಿ ವ್ಯವಸ್ಥೆ ಬಗ್ಗೆ ಸಾಕಷ್ಟು ರೈತರು ನನಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ, ಒಂದಷ್ಟು ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಯಾವ ನೀರಾವರಿ ವ್ಯವಸ್ಥೆ ಬೆಸ್ಟ್ ಅಂತ. ನಾನು ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಹೈಬ್ರಿಡ್ ನೀರಾವರಿ ವ್ಯವಸ್ಥೆ. ಹೇಗೆ? ಸಪೋಸ್ ನಾವೇನು ಮಾಡ್ತೀವಿ, ಇನ್ ಜನರಲ್ಲು 90% ಆಫ್ ದಿ ಫಾರ್ಮರ್ಸು ಬರೀ ಡ್ರಿಪ್ಪೇ ಮಾಡ್ತಾ ಇರ್ತೀವಿ. ಇನ್ನು 10% ಫಾರ್ಮರ್ಸು ಸ್ಪ್ರಿಂಕ್ಲರ್ ಮಾಡ್ಬೋದು ಅಥವಾ ನೀರಾವರಿ ಆಯಿಸುವಂಥದ್ದು, ಈ ಥರ ಸಾಕಷ್ಟು ಪದ್ಧತಿಗಳಿದೆ. ನನಗೆ ಕಳೆದ ಒಂದು 3-4 ತಿಂಗಳಿಂದ ಒಂದು ಸಮಸ್ಯೆ ಬಂತು. ಏನದು? ವೈಟ್ ಫ್ಲೈಸು, ಬಿಳಿ ನೊಣಗಳು ಸಿಕ್ಕಾಪಟ್ಟೆ ರಸ ಇರ್ತಾ ಇದ್ವಿ. ಮತ್ತು ಟ್ರಿಪ್ಸು, ಮೈಟ್ಸು. ನಾವು ಅದನ್ನು ಕೆಮಿಕಲ್ನ ಬಳಸಿ ಅದನ್ನು ಸಾಕಷ್ಟು ಅವಾಯ್ಡ್ ಮಾಡಲಿಕ್ಕೆ ನೋಡಿದಾಗ ಒಂದು 4-5 ದಿವಸ ಅದು ಅವಾಯ್ಡ್ ಆಗಿರುತ್ತೆ, ಮತ್ತು ಸಿಕ್ಕಾಪಟ್ಟೆ ರಸ ಇರೋ ಕೀಟಗಳು ಬರ್ತವೆ. ಆನಂತರ ಯೋಚನೆ ಮಾಡಿ ನಾವು ಮತ್ತು ನಮ್ಮ ನೇತ್ರಾನಂದ ನಮ್ಮ ಸ್ನೇಹಿತರು, ಅವ್ರ ಬಗ್ಗೆ ನಿಮಗೆ ಮೊದಲೇ ಹೇಳಿದ್ದೀನಿ, ಅವರು ಯೋಚನೆ ಮಾಡಿ ರೈನ್ ಪೈಪ್ ಹಾಕಿದ್ರೆ ಆ ಪ್ರಾಬ್ಲಮ್ನ ಒಂದಷ್ಟು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರು. ರೈನ್ ಪೈಪ್ ನಿಮಗೆಲ್ಲ ಗೊತ್ತೇ ಇದೆ. ಇದ್ರ ಮಧ್ಯದಲ್ಲಿ ಒಂದು 16 mm 20 mm ಪೈಪ್ ಇರುತ್ತೆ. ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಅದು ಜಡ್ ಥರ ಆರುತ್ತೆ. ಅದು ನೋಡಿದ್ವಿ, ಬಟ್ ಅದು ಸಿಕ್ಕಾಪಟ್ಟೆ ವೈಜ್ಞಾನಿಕ ಅನ್ನಿಸ್ಲಿಲ್ಲ. ಅದು ವಿಪರೀತ ನೀರು ತಿನ್ನುತ್ತೆ. ಎರಡನೇದು, ಅದು ತುಂಬ ಜಾಸ್ತಿ ಇರಿಗೇಷನ್ ಮಾಡಲಿಕ್ಕೆ, ಎಕರೆಗಟ್ಟಲೆ ಇರಿಗೇಷನ್ ಮಾಡಲಿಕ್ಕೆ ಅದರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಮತ್ತು ಅದು ನಾನು ಏನನ್ನು ಬಯಸಿದ್ದೆ ಆ ಮಟ್ಟದಲ್ಲಿ ಅದು ಕೆಲಸ ಮಾಡಲಿಲ್ಲ. ಆ ನಂತರದಲ್ಲಿ ನೆಟಾಫಿಮ್ದು 30 ಅಡಿ ಜೆಟ್ಗಳನ್ನ ತರಿಸಾಕಿದೆ. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಅದಕ್ಕೆ ಒಂದು 60-70 ಸಾವಿರ ರೂಪಾಯಿ ಜೆಟ್ಗಳನ್ನ ತರಿಸಿ ಹಾಕಿದೆ. ಅದರಲ್ಲಿ ಕೆಲಸ ಆಗುತ್ತೆ, ಬಟ್ ನನಗೆ ಸಮರ್ಪಕವಾಗಿ ಅಷ್ಟು ನೆಮ್ಮದಿಯಾಗಿ ಆ ಕೆಲಸ ಆಯಿತು ಅಂತ ಅನ್ನಿಸ್ತಿಲ್ಲ. ಆ ಸಮಯದಲ್ಲಿ ರಸ ಇರುವ ಕೀಟಗಳು ಏನು ಮಾಡುತ್ತೆ, ಓಡೋಗುತ್ತೆ, ಅಲ್ಲಿಂದ ಆರೋಗುತ್ತೆ. ಮತ್ತು ಅದು ನೀರಾವರಿ ಬೇಗ ಆಗೋದ್ರಿಂದ ಒಂದು ಅರ್ಧ ಗಂಟೆಯಲ್ಲಿ ಒಂದು ಫ್ಲೈಟ್ ಕೊಟ್ಟು ಮುಂದಕ್ಕೆ ಫ್ಲೈಟ್ಗೆ ಹೋಗ್ತೀವಲ್ಲ, ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಕೀಟಗಳು ಬಂದು ರಸ ಇರ್ತವೆ. ಅಂದರೆ ಅದೊಂದು 50% ಕೆಲಸ ಆಯಿತು. ಆನಂತರ ಯೋಚನೆ ಮಾಡಿದಾಗ ನಾನು 2004ರಲ್ಲಿ ಒಂದು ಸಲ ಲಕ್ಷ್ಮೀನಾರಾಯಣ ಹೆಗಡೆ ಸಾಗರದಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಿದ್ದೆ. ಆಗ ಅವ್ರಿಗೆ ಕೃಷಿ ಪಂಡಿತ ಪ್ರಶಸ್ತಿ ಬಂದಿತ್ತು GKVKಯಿಂದ. ಆ ಸಮಯದಲ್ಲಿ ನಂದು ಹುಚ್ಚೇನಪ್ಪ ಅಂದರೆ ಶುಕ್ರವಾರ ಗುರುವಾರ ಪತ್ರಿಕೆಗಳಲ್ಲೆಲ್ಲ ಕೃಷಿ ಪುರವಣಿ ನೋಡುವಂಥದ್ದು, ಅಲ್ಲಿ ಯಾರು ಸಾಧಕರಿದ್ದರೆ ಅವ್ರನ್ನ ಭೇಟಿ ಮಾಡುವಂಥದ್ದು, ಇದು ನನ್ನ ಒಂದು ಹವ್ಯಾಸ ಆಗಿತ್ತು ಅವತ್ತು. ಆಗ ನಾನು ಲಕ್ಷ್ಮೀನಾರಾಯಣ ಹೆಗಡೆ ಅವ್ರ ಹತ್ರ ಹೋಗಿ, ಈ ಮೈಕ್ರೋಜೆಟ್ಟೇ ಏನಕ್ಕೆ, ಇದನ್ನು ಏನಕ್ಕೆ ನೀವು ಸಂಶೋಧನೆ ಮಾಡಿದ್ರೆ ಇದ್ರ ಉಪಯೋಗ ಏನು ಅಂತ ಕೇಳಿದಾಗ ಅವರು ಅದನ್ನು ತುಂಬ ಚೆನ್ನಾಗಿ ನನಗೆ ವಿವರಿಸಿದರು. ಅವರು ಲಕ್ಷ್ಮೀನಾರಾಯಣ ಹೆಗಡೆ ಅವರ ಫಿಲಾಸಫಿನೇ ಬೇರೆ. ಅವರು ಪ್ರಕೃತಿನ ಅನುಕರಣೆ ಮಾಡುವಂಥದ್ದು. ಮಲೆನಾಡಲ್ಲಿ ಯಾಕೆ ಅಷ್ಟು ಗಿಡಗಳು ಸಮೃದ್ಧವಾಗಿ ಬೆಳೀತವೆ, ಕೀಟಗಳು, ರಸ ಇರುವ ಕೀಟಗಳನ್ನ ನಾವು ಹತೋಟಿಲಿ ಯಾಕೆ ಇರುತ್ತೆ ಅಂದರೆ, ಅದು ಮಿಸ್ಟ್ ಇರಿಗೇಷನ್ ಆಗೋದ್ರಿಂದ ಗಿಡಗಳಿಗೆ ಆ ಕೀಟಗಳಿಗೆ ಯಾವಾಗಲೂ ಡಿಸ್ಟರ್ಬ್ ಆಗುತ್ತೆ. ಮತ್ತು ಗಿಡಗಳು ಪೋಷಕಾಂಶನ ಬೇರಿಂದ ಮಾತ್ರ ತಗೊಳ್ಳಲ್ಲ, ಅದು ಎಲೆಯಿಂದ ತಗೊಳುತ್ತೆ, ಮತ್ತು ವಾತಾವರಣದಿಂದ ತಗೊಳುತ್ತೆ. ಆ ಟೈಮಲ್ಲಿ ಈ ಮಿಸ್ಟ್ ಇರಿಗೇಷನ್ ಅಂಥದ್ದು ಪ್ರಕೃತಿಯ ಒಂದು ಅನುಕರಣೆ. ಅವರು ಇನ್ನೂ ಮುಂದಕ್ಕೆ ಹೋಗಿ ಬಯೋಡೈಜೆಸ್ಟರ್ ಅಂದರೆ ಸಾವಯವ ಪದಾರ್ಥಗಳನ್ನು ಕೊಳಿಸಿ ಅದನ್ನೆಲ್ಲ ಶೇಖರಣೆ ಮಾಡಿ ಒಂದು ಟ್ಯಾಂಕಲ್ಲಿ ಅದನ್ನು ಫಿಲ್ಟ್ರ್ ಮಾಡಿ ನೀರು ಜೊತೆ ಅದನ್ನು ಗಿಡಗಳಿಗೆ ಕೊಡುವಂಥ ಒಂದು ರೆವಲ್ಯೂಷನರಿ ಮೆಥಡನ್ನು ಕಂಡುಹಿಡಿದಿದ್ದು ಲಕ್ಷ್ಮೀನಾರಾಯಣ ಹೆಗಡೆ ಅವರೇ. ಅವತ್ತು ಅವ್ರ ಜೊತೆ ಇಲ್ಲಿಂದ ಸಾಗರದವರೆಗೆ ಬಸ್ಸಲ್ಲಿ ಹೋಗಿ ಮಾತಾಡಿ ಬಂದಿದ್ದು ಈಗ ನನಗೆ 4-5 ತಿಂಗಳಿಂದ ನೆನಪಾಯಿತು. ಎಲ್ಲ ಇರಿಗೇಷನ್ ಮೆಥಡ್ಸು ನನಗೆ ಅಷ್ಟು ಸಮಾಧಾನ ಅನ್ನಿಸ್ಲಿಲ್ಲ ಆ ಸಮಯದಲ್ಲಿ. ಮತ್ತು ಲಕ್ಷ್ಮೀನಾರಾಯಣ ಹೆಗಡೆ ಅವರು ಹೇಳಿದ್ದು ಇನ್ನೊಂದು ಪ್ರಮುಖವಾದ ಉದ್ದೇಶ ಏನು ಅಂದರೆ, ಈ ಮಿಸ್ಟ್ ಇರಿಗೇಷನಲ್ಲಿ ಅಂದರೆ ಈ ಮೈಕ್ರೋ ಜೆಟ್ಟಲ್ಲಿ ನೀರಿನ ಪ್ರಮಾಣನ ನಾವು ಕಮ್ಮಿ ಬಳಸ್ತೀವಿ. ನೀವು ನೋಡ್ತಾ ಇದ್ದೀರಿ, ನನ್ನ ಬಾವಿಲಿ ನೀರು ತುಂಬ ಕಮ್ಮಿ ಇದೆ. ನನ್ನ ಬೋರ್ವೆಲ್ಲು ಇಷ್ಟೇ, ಒಂದು ಇಡೀ ನನ್ನ ಒಂದು 10 ಎಕರೆಗೆ ನನ್ನ ಹತ್ರ ಇರುವಂಥದ್ದು ಕೇವಲ ಒಂದು 3-3.5 ಇಂಚು ನೀರು ಅಷ್ಟೇ. ಅದು ಬೇಸಿಗೆಯಲ್ಲಿ ನನಗೆ ಇನ್ನೂ ತೊಂದರೆ ಆಗುತ್ತೆ. ಬಟ್ ಡ್ರಿಪ್ಪಲ್ಲೇ ನನಗೆ ಸಮಸ್ಯೆ ಆಯ್ತಿತ್ತು. ಬಟ್ ಮಿಸ್ಟ್ ಇರಿಗೇಷನ್ನ ಅಂದರೆ ಈ ಮೈಕ್ರೋ ಜೆಟ್ಟನ್ನು ನಾನು ಡ್ರಿಪ್ ಜೊತೆ ಕಾಂಬಿನೇಷನ್ ಮಾಡಿ ಈ ಥರ ಒಂದು ಹೈಬ್ರಿಡ್ ಇರಿಗೇಷನ್ನ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಕಮ್ಮಿ ನೀರನ್ನು ಸಮರ್ಪಕವಾಗಿ ಬಳಸಿ ನನಗೆ ಮಲ್ಟಿಪಲ್ ಉಪಯೋಗಗಳಾಗಿದೆ. ಏನೇನು? ಒಂದು, ನಾನು ಮೊದಲು ಏನು ಮಾಡ್ತಿದ್ದೆ ಇರಿಗೇಷನು, ಅದಕ್ಕಿಂತ ಬೆಸ್ಟ್ ಇರಿಗೇಷನ್ ಮೆಥಡ್ ಇದು. ಯಾಕೆ ಅಂದರೆ ಅದು ನೀರು ಬರೀ ಗಿಡದ ಬುಡಕ್ಕೆ ಮಾತ್ರ ಹೋಗಲ್ಲ, ಮೇಲೆ ಶವರ್ ಆಗಿ ಎಲೆಗಳೆಲ್ಲ ತೊಯ್ದು ನೀಟಾಗಿ ನನಗೆ ಇರಿಗೇಷನ್ ಆಗುತ್ತೆ. ರಸ ಇರೋ ಕೀಟಗಳು, ಉದಾಹರಣೆಗೆ ಟ್ರಿಪ್ಸು, ಮೈಟ್ಸು,
ಮತ್ತು ಬಿಳಿ ನೊಣಗಳು. ಇದನ್ನು ನಾನು ಸ್ನೇಹಿತರೆ 95% ಈ ಸಮಸ್ಯೆಯಿಂದ ಮುಕ್ತನಾಗಿದ್ದೀನಿ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅತಿ ಹೆಚ್ಚು ಈ ಹಿಪ್ಪನೇರಳೆ ಬೆಳೆಗಾರರಿಗೆ ಎಸ್ಪೆಷಲಿ ಕಳೆದ ಒಂದು 2 ವರ್ಷದ ಹಿಂದೆ ಅತಿ ಹೆಚ್ಚು ತೊಂದರೆ ಕೊಟ್ಟಿದ್ದು ನಮಗೆ ಟ್ರಿಪ್ಸು, ಮೈಟ್ಸು, ವೈಟ್ ಫ್ಲೈಸು. ಈ ವರ್ಷ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದೆ. ನಾನು ನಿಮಗೆ ಟ್ರಸ್ಟ್ ಮೀ ಪ್ರಾಮಿಸ್ ಮಾಡ್ತೀನಿ, 30 ಎಕರೆಗೆ ನಾನು ಇದನ್ನು ಅಳವಡಿಸಿದ್ದೀನಿ. ನಾನು ಕಳೆದ 4 ತಿಂಗಳಿಂದ ಇದೇ ಇರಿಗೇಷನಲ್ಲಿ ಮಾಡಿದ್ದೀನಿ. ಇದರಿಂದ ನನಗೆ ಏನು ಲಾಭ ಆಯಿತು? ಟ್ರಿಪ್ಸು, ಮೈಟ್ಸು ಮತ್ತು ಲೀಫ್ ರೋಲರು ಲೀಫ್ ರೋಲರ್ ಅಲ್ಲ, ಟ್ರಿಪ್ಸು, ಮೈಟ್ಸು ಮತ್ತು ವೈಟ್ ಫ್ಲೈಸು ಆಲ್ಮೋಸ್ಟ್ 95% ಅಷ್ಟು ನನಗೆ ಕಂಟ್ರೋಲಿಗೆ ಬಂದಿದೆ. ಅದು ಒಂದನೇದು. ಎರಡನೇದು, ವಾತಾವರಣದಲ್ಲಿರೋ ಡಸ್ಟು ಮತ್ತೊಂದು ಅದನ್ನೆಲ್ಲ ಇದು ದಿನ ತೊಳೆದು ವಾಶ್ ಮಾಡೋದ್ರಿಂದ ಎಲೆ ತಾಜವಾಗಿರುತ್ತೆ, ದೋಷ ಮುಕ್ತ. ಅಂದರೆ ಏನೂ ಅದರಲ್ಲಿ ಡಸ್ಟ್ ಪಾರ್ಟಿಕಲ್ ಇಲ್ಲದೆ ಇರುವಂಥ ಸೊಪ್ಪು ಹಿಪ್ಪನೇರಳೆ ಹುಳುಗಳಿಗೆ ಸಿಗುತ್ತೆ. ಮತ್ತು ಎರಡನೇದು ಏನಂದರೆ, ಮುಖ್ಯವಾಗಿದು ಸುತ್ತಮುತ್ತ ತರಕಾರಿ ಮಾಡೋರು ಇದ್ದರೆ ಆ ಟಾಕ್ಸಿಸಿಟಿ ಏನು ಬರುತ್ತೆ, ಆ ಕೆಮಿಕಲ್ ಟಾಕ್ಸಿಸಿಟಿ ಅಂತ ಏನು ಕರಿತೀವಿ, ದಿನ 3 ದಿನ 4 ದಿನಕ್ಕೆ ಒಂದ್ಸಲ ಎಲೆ ವಾಶ್ ಆಗೋದ್ರಿಂದ ಆ ಟಾಕ್ಸಿಸಿಟಿಯ ಪ್ರಮಾಣ ಕಮ್ಮಿ ಆಗುತ್ತೆ. ವಿಷದ ಪ್ರಮಾಣ ನೋಡಿ, ನೀವು ಮಳೆಗಾಲದಲ್ಲಿ ಪ್ರಾಬ್ಲಮ್ ಇಲ್ಲ ಜನಕ್ಕೆ, ಅತಿ ಹೆಚ್ಚು ಪ್ರಾಬ್ಲಮ್ ಬರೋದು ಬೇಸಿಗೆಯಲ್ಲಿ ಮತ್ತು ಚಳಿಗಾಲದಲ್ಲಿ. ಯಾಕೆ? ಹ್ಯೂಮಿಡಿಟಿ ಇಲ್ಲ, ತೇವಾಂಶ ಇಲ್ಲ, ಆ ಟಾಕ್ಸಿಸಿಟಿ ಉಳಿದುಬಿಡುತ್ತೆ. ಆ ಟಾಕ್ಸಿಸಿಟಿನ ಖಂಡಿತವಾಗ್ಲೂ ಈ ವಾಶ್ ಮಾಡ್ತಾ ಇರೋ ಎಲೆನ ವಾಶ್ ಮಾಡೋದ್ರಿಂದ ಅದು ಕಮ್ಮಿ ಆಗುತ್ತೆ. ಸ್ನೇಹಿತರೆ, ಇವತ್ತು ಹಿಪ್ಪನೇರಳೆ ತೋಟಕ್ಕೆ ಕಾಡ್ತಾ ಇರೋದು ವಿಷದ ಪ್ರಭಾವ, ಟಾಕ್ಸಿಸಿಟಿ. ಅದು ವಿಪರೀತ. ರಾಜ್ಯದ ಮೂಲೆ ಮೂಲೆಗಳಿಂದ, ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಮತ್ತು ನಮ್ಮ ನಾರ್ತ್ ಕರ್ನಾಟಕ, ಹಾವೇರಿ ಮತ್ತು ವಿಜಯನಗರ ಈ ಜಿಲ್ಲೆಗಳಿಂದ ನನಗೆ ಸಾಕಷ್ಟು ಕಾಲ್ ಬರೋದು ಪಾಯ್ಸನ್ ಆಗ್ತಾಯಿದೆ ಅಂತ. ಈ ನಮ್ಮ ಇರಿಗೇಷನ್ ಮೆಥಡ್ ಏನಿದೆ, ಈ ಮೈಕ್ರೋ ಸ್ಪ್ರಿಂಕ್ಲರ್ ವಿತ್ ಡ್ರಿಪ್, ಈ ಇರಿಗೇಷನ್ ಮೆಥಡ್ ಏನಿದೆ, ಇದು ಟಾಕ್ಸಿಸಿಟಿಗೂ ಒಂದು ಒಳ್ಳೆ ಪರಿಹಾರ. ಹೇಗೆ? ಉದಾಹರಣೆಗೆ, ನಾವು ವಿಪರೀತ ಕೀಟಬಾಧೆ ಇರೋದ್ರಿಂದ ಸಾಕಷ್ಟು ಔಷಧಿಗಳನ್ನ ನಾವು ಹೊಡಿಲೇಬೇಕು. ಕೊನುಚಿ ಇರ್ಬೋದು, ಅಥವಾ ರೋಗರ್ ಇರ್ಬೋದು, ಅಥವಾ ಡೈಟಿನೋಫೆರಾನ್ ಇರ್ಬೋದು. ಈ ಥರ ಔಷಧಿಗಳನ್ನು ನಾವು ಬಳಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ಸಮಯದಲ್ಲಿ ತಿಳುವಳಿಕೆ ಇಲ್ಲದೆ ಜಾಸ್ತಿ ಪ್ರಮಾಣದಲ್ಲಿ ರೈತರು ಬಳಸಿದಾಗ, ಅಥವಾ ಎಕ್ಸ್ಪೈರ್ ಆಗಿರೋದನ್ನ ಬಳಸಿದಾಗ, ಅಥವಾ ಬಳಸಿ ಅವಧಿಗಿಂತ ಮೊದಲು, ಸೇಫ್ಟಿ ಪೀರಿಯಡ್ಗಿಂತ ಮೊದಲು ಕಟ್ ಮಾಡಾಕಿದಾಗ ಅದ್ರ ಪ್ರಭಾವ ಜಾಸ್ತಿ. ಆಲ್ಮೋಸ್ಟು ಈ ಇರಿಗೇಷನ್ ಮೆಥಡಲ್ಲಿ ರಸ ಇರುವ ಕೀಟಗಳು ಅಂತ ನಾವೇನು ಹೇಳ್ತೀವಿ, ಟ್ರಿಪ್ಸು, ಮೈಟ್ಸು ಮತ್ತು ಬಿಳಿ ನೊಣಗಳು, ಇದಕ್ಕೆ 95% ಇದು ರಾಮಬಾಣ. ಆ ವಿಚಾರದಲ್ಲಿ ನಾನು ಈಗ ಆ ಕೆಮಿಕಲ್ಗಳನ್ನ ಬಳಸ್ತಾನೇ ಇಲ್ಲ. ಈಗ ಲೀಫ್ ರೋಲರು, ಎಲೆ ಸುರುಳಿ ಕೀಟ ಇದೆ, ಅದಕ್ಕೆ ಏನು ವಿಜ್ಞಾನಿಗಳು ರೆಕಮೆಂಡ್ ಮಾಡಿದ್ದಾರೆ ಆ ಕೆಮಿಕಲ್ ಬಳಸ್ತಾ ಇದ್ದೀನಿ. ಮತ್ತು ಪ್ರಮುಖವಾಗಿ ನಿಮ್ಮ ಸುತ್ತಮುತ್ತ ತರಕಾರಿ ಬೆಳೆಗಳನ್ನು ಯಾರು ಇಟ್ಟಿರ್ತಾರೆ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಮತ್ತೊಂದು ಕೋಸು ಇಟ್ಟಿರ್ತಾರೆ, ಅವ್ರಿಗೆ ಸ್ಪ್ರೇ ಮಾಡಲೇಬೇಕು. ಆಗ ಟಾಕ್ಸಿಸಿಟಿ ನಮಗೆ ಜಾಸ್ತಿ. ಆ ಟಾಕ್ಸಿಸಿಟಿ ಸಮಯದಲ್ಲಿ ಅವ್ರು ಸ್ಪ್ರೇ ಮಾಡುವ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಈ ಥರ ಸಿಸ್ಟಮ್ನ ಆನ್ ಮಾಡಿಟ್ರೆ ಅದರ ಎಫೆಕ್ಟು, ಅವರ ಟಾಕ್ಸಿಸಿಟಿ ಎಫೆಕ್ಟು ತುಂಬ ಕಮ್ಮಿ. ಜೊತೆಗೆ ನಾವು ನಿರಂತರವಾಗಿ 4 ದಿನ 5 ದಿನಕ್ಕೆ ಇರಿಗೇಷನ್ ಮಾಡ್ತಾ ಇರೋದ್ರಿಂದ ಆ ಟಾಕ್ಸಿಸಿಟಿ ಎಫೆಕ್ಟ್ನ ಅದು ತುಂಬ ಕಮ್ಮಿ ಮಾಡುತ್ತೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಇದರಲ್ಲಿ ನನಗೆ ಪ್ರಮುಖವಾಗಿ ರಸಭರಿತವಾದಂಥ ಪೋಷಕಾಂಶಯುಕ್ತ ಸೊಪ್ಪು ಮತ್ತು ಕೀಟಬಾಧೆ ಕಮ್ಮಿ, ಇದು ಮತ್ತು ಕಮ್ಮಿ ನೀರಲ್ಲಿ ಸಮರ್ಪಕವಾಗಿ ನೀರಾವರಿ ವಿಧಾನ. ಕೆಲವು ಸ್ನೇಹಿತರು ಕೇಳ್ಬೋದು, ಮೈಕ್ರೋಜೆಟ್ಟೇ ಸಾಲದ, ಯಾಕೆ ಡ್ರಿಪ್ಪು ಬೇಕು? ನಾನು ನೋಡಿದ್ದೀನಿ, ಮೈಕ್ರೋಜೆಟ್ಟು 90% ಸಾಕು. ಡ್ರಿಪ್ ಇರೋದ್ರಿಂದ ಏನು ಲಾಭ ಅಂದರೆ, ನಾವು ಏನಾರು ಫರ್ಟಿಗೇಷನ್ನ, ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬೇಕಾದ್ರೆ, ಜೊತೆಗೆ ರೂಟ್ ಝೋನಲ್ಲಿ ಆಳವಾದ ನೀರಾವರಿಗೆ ನಮ್ಮ ಡ್ರಿಪ್ಪು ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಮೈಕ್ರೋಜೆಟ್ಟು ಮಿಸ್ಟ್ ಇರಿಗೇಷನ್ ಮಾಡಿ ವಾತಾವರಣದಲ್ಲಿರುವಂಥ ತೇವಾಂಶನ ಜಾಸ್ತಿ ಮಾಡಿ ಸೊಪ್ಪು ರಸಭರಿತವಾಗಿ ಬೆಳೀಲಿಕ್ಕೆ, ಅಲ್ಲಿರುವಂಥ ಡಸ್ಟು ಕ್ಲೀನ್ ಮಾಡಲಿಕ್ಕೆ, ಮತ್ತು ಸೊಪ್ಪಿನ ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಹೈಬ್ರಿಡ್ ಇರಿಗೇಷನ್ ಸಿಸ್ಟಮಿಂದ ನೀರಾವರಿಲಿ ಉಳಿತಾಯ ಇದೆ, ಟಾಕ್ಸಿಸಿಟಿ ಸಮಸ್ಯೆ ಕಮ್ಮಿ ಆಗುತ್ತೆ. ಪ್ರಮುಖವಾಗಿ ನಾನು ಗಮನಿಸ್ತಿದ್ದೀನಿ, 20-25% ಇಳುವರಿ ಗಣನೀಯವಾಗಿ ಜಾಸ್ತಿ ಆಗುತ್ತೆ. ಉದಾಹರಣೆಗೆ 1 ಎಕರೆಯಲ್ಲಿ ನಂದು 250 kg ಗೂಡು ಬರ್ತಾಯಿದ್ರೆ ಕನಿಷ್ಠ 300 kg ಗೂಡು ಬರುವಂಥ ಸೊಪ್ಪಿನ ಇಳುವರಿಯಿಂದ ನಾವು ನಿರೀಕ್ಷೆ ಮಾಡ್ಬೋದು. ದಯವಿಟ್ಟು ಇದನ್ನು ಬಳಸಿ ನೀವು ಪ್ರಯೋಗ ಮಾಡಿ ನೋಡಿ. ಇದು 101% ನಿಮಗೆ ಹೆಲ್ಪ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಏನು ಇರಿಗೇಷನ್ ಗೊಬ್ಬರಗಳು ಕೊಡ್ತೀನಿ, ಕೆಮಿಕಲ್ ಫರ್ಟಿಲೈಸರ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಫಾರ್ಮೇಡ್ ಮೆನ್ಯೂರು, ಕೊಟ್ಟಿಗೆ ಗೊಬ್ಬರ ನಾನು ಏನು ಕೊಡ್ತೀನಿ, ಅದನ್ನು ಇದು ಮಳೆಗಾಲದಲ್ಲಿ ಗಿಡಗಳು ಯಾವ ಥರ ಸಮರ್ಪಕವಾಗಿ ಹೀರ್ಕೊಳ್ತವೆ, ಅದೇ ಥರ 365 ದಿನವೂ ಗಿಡಗಳು ಸಮರ್ಪಕವಾಗಿ ಹೀರ್ಕೊಳ್ಳುವಂಥ ಶಕ್ತಿ ಈಗ ಗಿಡಕ್ಕೆ ಸಿಕ್ಕಿದೆ. ಯಾಕೆ ಅಂದರೆ ನಾವು ಮಳೆಗಾಲದ ಪ್ರಕೃತಿನ ಅನುಕರಣೆ ಮಾಡ್ತಾ ಇದ್ದೀವಿ. ನೀವು ನೋಡಿ, ರಭಸವಾದ ಮಳೆ ಬಂದಾಗಲೂ ಅಷ್ಟು ಗಿಡಗಳಿಗೆ ಚೆನ್ನಾಗಿ ಬರೋಲ್ಲ. ಹಿತವಾದ ಮಳೆ ಬಿದ್ದಾಗಲೇ ಗಿಡಗಳು ನಡೆಸೋದು, ರಸಭರಿತವಾಗಿ ಬರೋದು, ಉತ್ಕೃಷ್ಟವಾಗಿರೋದು. ಅದನ್ನು ನಾವು ಪ್ರಕೃತಿನ ನಾವಿಲ್ಲಿ ಅನುಕರಣೆ ಮಾಡ್ತಾ ಇದ್ದೀವಿ ಅಷ್ಟೇ. ಈ ಇರಿಗೇಷನ್ ಮೆಥಡಿಂದ ನಾನು ಹೇಳ್ದಂಗೆ
ಟ್ರಿಪ್ಸ್ನ, ಮೈಟ್ಸ್ನ, ಬಿಳಿ ನೊಣಗಳು ಕಂಟ್ರೋಲ್ ಮಾಡ್ಬೋದು. ಮತ್ತು ನೀಟಾಗಿ ಡಸ್ಟು ವಾಶ್ ಆಗುತ್ತೆ. ಸಣ್ಣ ಪುಟ್ಟ ಟಾಕ್ಸಿಸಿಟಿ ಇದ್ದರೆ ಹಾಳಾಗುತ್ತೆ. ನೀವು ನಂಬಲಿಕ್ಕಿಲ್ಲ, ನನ್ನ ಹತ್ರ ಅಂಕಿಅಂಶಗಳಿದೆ. ಮೊದಲು ನನ್ನ ಹತ್ರ ಏನು ಇಳುವರಿ ಇತ್ತು ಅದಕ್ಕಿಂತ ಇಳುವರಿ ಪ್ರತಿಶತಃ 20-25% ಈಗ ಜಾಸ್ತಿ ಆಗಿದೆ. ಈಗ ನಾನು 437 ಮೊಟ್ಟೆ ಹೈಬ್ರಿಡನ್ನು ನಂಚಾಕಿ ಸೆಂಟ್ರದ ಹಣ್ಣು ಮಾಡಿದ್ದೀನಿ. 500 kg ಬರುತ್ತೆ ಗೂಡು ಹೆಚ್ಚು ಕಮ್ಮಿ. ನಾನು ಅದಕ್ಕೆ ಬಳಸಿರುವಂಥದ್ದೇ 50 ಕುಂಟೆ ಸೊಪ್ಪು. ಅಷ್ಟು ಸೊಪ್ಪನ್ನು ತೆಗಿಬೇಕು ಅಂದರೆ ಪೋಷಕಾಂಶಗಳು ನೀರಾವರಿ ವೈಜ್ಞಾನಿಕವಾಗಿರಬೇಕು. ಈ ಥರ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಲಾಭ ಇದೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನಿಮ್ಗೇನಾದ್ರು ಗೊಂದಲಗಳಿದ್ದರೆ ಕರೆ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು. ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ.